ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸಸ್ ಆದರೆ ಬಂದಿದ್ದಾವೆ. ಒಂದರಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಭರ್ಜರಿ ಗುಡ್ ನ್ಯೂಸ್ ಕೇಳಿದ್ದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗೂ ಸಹ ತುಂಬಾ ಖುಷಿ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನೂ ಸಹ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪಟ್ಟಂತ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಷನ್ ಅಪ್ಡೇಟ್ಸನ್ನು ಪಡ್ಕೋತೀರಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೊದಲಿಗೆ ಇರುವಂತಹ ಏನು ಗುಡ್ ನ್ಯೂಸ್ ಅಂದರೆ, ಈಗಾಗಲೇ ಫಲಾನುಭವಿಗಳು 7ನೇ ಕಂತು ಹಣ ಪಡ್ಕೊಂಡಿದ್ದಾರೆ. ಒಂದಿಷ್ಟು ಫಲಾನುಭವಿಗಳು 7ನೇ ಕಂತು ಹಣ ಪಡ್ಕೊಂಡಿರೋಂತಹ ಫಲಾನುಭವಿಗಳು 8ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು 7ನೇ ಕಂತು ಹಣ ಬಂದಿಲ್ಲ, ನಮಗೆ 8ನೇ ಕಂತು ಹಣ ಬಂದಿಲ್ಲ, 7ನೇ ಕಂತು ಹಣನೇ ಇನ್ನೂ ನಮಗೆ ಬಂದಿಲ್ಲ, ಆಗಲೇ 8ನೇ ಕಂತು ಹಣ ಸ್ಟಾರ್ಟ್ ಆಗಿದೆ ಅಲ್ವಾ, ನಮ್ಗೆ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು ನೀವು ತುಂಬಾ ಟೆನ್ಷನ್ ಮಾಡ್ಕೋತಿದ್ದೀರಾ. ಮೊದಲಿಗೆ 7ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಶುರು ಆಯಿತು. ಅದಾದಮೇಲೆ ಒಂದು 5ರಿಂದ 6 ದಿನಗಳ ಗ್ಯಾಪ್ ಆದಮೇಲೆ ಅದೇ ಸಮಯಕ್ಕೆ 8ನೇ ಕಂತು ಹಣನೂ ಸಹ ಬಿಡುಗಡೆ ಆಯಿತು. ಬಟ್ 7ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 8ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,18,00,000 ಫಲಾನುಭವಿಗಳು ಅರ್ಹರಿದ್ದಾರೆ. ಅಂದರೆ 1,18,00,000 ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 7ನೇ ಕಂತು ಹಣ ಜೊತೆಗೆ 8ನೇ ಕಂತು ಹಣ ಆದರೆ ಜಮಾ ಆಗಬೇಕು. ಅದರಲ್ಲಿ ಈಗಾಗಲೇ 7ನೇ ಕಂತು ಹಣ 65ರಿಂದ 70% ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 7ನೇ ಕಂತು ಹಣ ಆದರೆ ಜಮಾ ಆಗಿದೆ. ಆ್ಯಂಡ್ ಹಾಗೇನು ಇನ್ನು ರಿಮೈನಿಂಗ್ 40% ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರಬೇಕು. ಆ್ಯಂಡ್ ನೆಕ್ಸ್ಟ್ 8ನೇ ಕಂತು ಹಣ ಕೇವಲ ಒಂದು 10% ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಅಷ್ಟೇ. ಅದರಲ್ಲೂ ಮ್ಯಾಕ್ಸಿಮಮ್ ಯಾರಿಗೆ ಬಂದಿದೆ ಅಂತಂದರೆ, ಯಾರಿಗಾದ್ರೂ 7ನೇ ಕಂತು ಹಣ ಈಗಾಗಲೇ ಬಂದಿದೆಯೋ ಅವ್ರಿಗೆ 8ನೇ ಕಂತು ಹಣ ಆದರೆ ಜಮಾ ಆಗಿದೆ. ಈಗ ನೀವು ಕೇಳ್ತಿದ್ದೀರಲ್ವಾ 7ನೇ ಕಂತು ಹಣ ಯಾವಾಗ ಬರುತ್ತೆ, ಆ್ಯಂಡ್ ಹಾಗೇನೂ ಸಹ 8ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ನೋಡಿ, 7ನೇ ಕಂತು ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನಿಮಗೆ ಒಟ್ಟಿಗೆ 4,000 ಹಣ ಆದರೂ ಬರುತ್ತೆ, ಅಥವಾ ಸಪ್ರೇಟಾಗಿ 2,000 ಹಣ ಆದರೂ ಬರುತ್ತೆ. ಅಂದರೆ 7ನೇ ಕಂತು ಹಣ ಮಾತ್ರ 2,000 ಆದರೂ ಬರುತ್ತೆ. ಇಲ್ಲಾಂತಂದರೆ ಮ್ಯಾಕ್ಸಿಮಮ್ ನಿಮಗೆ 7ನೇ ಕಂತು ಹಣ ಜೊತೆಗೆ 8ನೇ ಕಂತು ಹಣ ಟೋಟಲ್ 4,000 ಹಣ ಆದರೆ ಬರುತ್ತೆ ಅಂತ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸಸ್ಸು. ಇನ್ನು ಕೆಲವೊಂದಿಷ್ಟು ಜನ, ಸರ್ ಕೇವಲ ನನಗೆ 7ನೇ ಕಂತು ಹಣ ಬಂದಿದೆ, 8ನೇ ಕಂತು ಹಣ ಬಂದಿಲ್ಲ ಅಲ್ವಾ ಸರ್, ನಾನೇನು ಮಾಡೋದು ಅಂತ ನೀವು ಕೇಳ್ತಿದ್ದೀರಾ. 7ನೇ ಕಂತು ಹಣ ಈಗಾಗಲೇ ಬಂದಿದ್ರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ವರಿ ಆಗೋ ಅವಶ್ಯಕತೆ ಇಲ್ಲ. 8ನೇ ಕಂತು ಹಣ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇನ್ನೇನು ಲೋಕಸಭಾ ಎಲೆಕ್ಷನ್ ಸಹ ಹತ್ರ ಇದೆ. ಎಲೆಕ್ಷನ್ ಮುಗಿಯೋಷ್ಟರೊಳಗಡೆ 7ನೇ ಕಂತು ಹಣ ಜೊತೆಗೆ 8ನೇ ಕಂತು ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಫಲಾನುಭವಿಗಳು ಯಾರೂ ಸಹ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಆದರೆ ಇಲ್ಲ. ಈಗ ನಿಮಗೆ ಗೊತ್ತಾಗಿರುತ್ತೆ 7ನೇ ಕಂತು ಹಣ 8ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ನಿಮ್ಮ ಒಂದು ಡೌಟ್ ಏನಿತ್ತು ಆ ಒಂದು ಡೌಟ್ಗೆ ಕ್ಲಾರಿಫೈ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. 7ನೇ ಕಂತು ಹಣ ನಿಮಗೆ ಬಂದಿದೆಯಾ ಇಲ್ವಾ, ಅಥವಾ 8ನೇ ಕಂತು ಹಣ ಬಂದಿದೆಯಾ ಇಲ್ವಾ, ಬಂದಿದ್ರೆ ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನು ಜೊತೆಗೆ ಇರುವಂತಹ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ, ಇಲ್ಲಿ ನಾನು ನಿಮಗೆ 7ನೇ ಕಂತು ಹಣ 8ನೇ ಕಂತು ಹಣ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಿರುವಾಗ ಕೆಲವೊಂದಿಷ್ಟು ಫಲಾನುಭವಿಗಳು ನನಗೆ ಕಮೆಂಟ್ಸನ್ನು ಮಾಡ್ತಿದ್ರು, ಸರ್ ನಾನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀನಿ, ನನಗೆ ಒಂದು ಕಂತು ಹಣನೇ ಬಂದಿಲ್ಲ ಸರ್, ನೀವು ನೋಡಿದ್ರೆ 7ನೇ ಕಂತು ಹಣದಲ್ಲಿ ಇದ್ದೀರಾ, ದಾಖಲಾತಿ ಸರಿ ಇದೆ, ಎಲ್ಲ ಸರಿ ಇದೆ, ಯಾಕೆ ಸರ್ ಹೀಗಾಯಿತು ಅಂತ ನೀವು ಕೇಳ್ತಿದ್ರ. ಇದ್ರ ಬಗ್ಗೆನೂ ಸಹ ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿದ್ದಾವೆ. ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅವ್ರಿಗೆ ಎಲ್ರಿಗೂ ಸಹ ಎಲೆಕ್ಷನ್ ಒಳಗಡೆ ಈ ಒಂದು ಪೆಂಡಿಂಗ್ ಇರುವಂಥ ಹಣ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿದ್ದಾವೆ. ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸು. ಇದೇ ರೀತಿಯ ಎಲ್ಲ ಹೆಚ್ಚಿನ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಷನ್ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.